ನಮಸ್ಕಾರ ವೀಕ್ಷಕರೇ, ಇಂದು RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು, ಒಂದು ವೇಳೆ ಮಳೆಯಿಂದಾಗಿ ಮ್ಯಾಚ್ ಏನಾದರೂ ರದ್ದಾದರೆ RCB ಪ್ಲೇ ಆಫ್ ಕನಸಂತೂ ಭಗ್ನ ಆಗೋದಂತೂ ಖಡಾಖಂಡಿತ ಅಂತ ಹೇಳ್ಬೋದು. ಈಗಾಗಲೇ ಪಾಯಿಂಟ್ಸ್ ಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿರುವಂಥ RCB ಈ ಎರಡು ಪಂದ್ಯಗಳನ್ನು ಗೆಲ್ಲಲೇಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಇದಷ್ಟೇ ಅಲ್ಲದೆ ಚೆನ್ನೈ ಟೀಮ್ ಕೂಡ ಇವತ್ತು ರಾಜಸ್ಥಾನ್ ವಿರುದ್ಧ ಸೋಲಲೇಬೇಕಾದಂಥ ಒಂದು ಸಂದರ್ಭ ಎದುರಾಗಿದೆ. ಒಂದು ವೇಳೆ ಚೆನ್ನೈ ಗೆದ್ದಿದ್ದೇ ಆಗದಲ್ಲಿ RCB ಪ್ಲೇ ಆಫ್ ಕನಸು ಕೂಡ ಭಗ್ನ ಆಗೋ ಒಂದು ಸಂಭವವಿದೆ. ಈ ಕುರಿತು ವೀಕ್ಷಕರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ. RCB ಪ್ಲೇ ಆಫ್ಗೆ ಹೋಗುತ್ತಾ? ಹಾಂ, ಹೋಗುತ್ತೆ. ಅಲ್ಲ, ಏಕೆಂದರೆ ಮಳೆ ಬರೋ ಒಂದು ಸಂಭವ ಇದೆ. ಎಲ್ಲೇ ಆದರೂ RCB ಫ್ಯಾನ್ಸ್ ನಾವು. RCB ಫಾರ್ ಎವರ್. ಯಾಕಂತಂದರೆ ಮಳೆ ಬರೋ ಸಂಭವ ಇದೆ. ಇವತ್ತು ಮಳೆ ಬಂದು ಒಂದು ವೇಳೆ ಏನಾದರೂ ಮ್ಯಾಚ್ ಡ್ರಾ ಆದರೆ RCB ಪ್ಲೇ ಆಫ್ ಅಂತೂ ಇವತ್ತು ಕನಸೇ ಅನ್ಬೋದು. ಮಳೆ ಬರಲ್ಲ. RCB ಆಡೋ ತನಕ ಮ್ಯಾಕ್ಸಿಮಮ್ ಅಂತ ಹೇಳಿದರೆ ಎಷ್ಟು, T20 ಅಲ್ವಾ? 20 40 ಓವರ್ಸ್ ಮಾತ್ರ ಇರೋದು. ಹೌದು, T20 ಇವರು 20 ಅವ್ರು 20. ಸೊ 40 ಓವರ್ಸಿಗೆ ಮಳೆ ಬರೋದೇ ಇಲ್ಲ, ಮಳೆ ಬರೋ ಚಾನ್ಸೇ ಇರೋಲ್ಲ. ಯಾಕಂತಂದರೆ ಈಗಾಗಲೇ ಮಳೆ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಬರುತ್ತೆ, ಅಲ್ಲಿ ಬರಲ್ಲ. ಆಡೋ ಸ್ಟೇಡಿಯಂನಲ್ಲ? ಹೌದು, ಸ್ಟೇಡಿಯಮಲ್ಲಿ ಅಲ್ವಾ? ಹಾಗಾದರೆ ಒಟ್ಟಿನಲ್ಲಿ ಮಳೆ ಬಂದರೂ ಸಹ ನೀವು RCBನೇ ವಿನ್ ಆಗೋದು. RCBನೇ ಈ ಸಲ ಕಪ್ಪು ನಮ್ಮದೇ. ಎಷ್ಟು ಸಾರಿ ಅದನ್ನ ಸ್ಲೋಗನ್ ಯಾಕಂತ ಹೇಳಿದರೆ, ಈಗ ಮಗು ರಚನಾ ಅಂತ, ನನ್ನ ಮಗಳ ಹೆಸರು ರಚನಾ ಅಂತ. ಎಷ್ಟು ವರ್ಷ ಅವಳಿಗೆ ರಚನಾ ಅಂತ ಕರಿತೀನಿ ಅಂತ ಹೇಳಿದರೆ ಎಷ್ಟು ವರ್ಷ ಅಂತ ಕೇಳ್ತೀರಾ? ಪ್ರತಿ ವರ್ಷ ಅದೇ ಹೆಸರನ್ನು ಕರೆಯೋದು. RCBದು ಕಪ್ಪು ನಮ್ಮದೇ ಅಂತ. ಪ್ರತಿ ಸಾರಿ ಯಾಕೆ RCB ಒಂದು ಇಂಥ ಒಂದು ಕ್ರಿಟಿಕಲ್ ಕಂಡೀಷನ್ನಲ್ಲೇ ಪ್ಲೇ ಆಫ್ ಅಂತ ತಲುಪೋದು ಅಂತ? ಸೊ ಅದಕ್ಕೆ ಸಾಕಷ್ಟು ರೀಸನ್ಗಳು, ಏನಂತ ಹೇಳೋಕ್ಕೂ ಆಗಲ್ಲ. ಅದು ಅಷ್ಟು ಸುಲಭದಲ್ಲಿ ನಾವು ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ಸೊ ಪ್ಲೇ ಆಫ್ ಆಟ ಅಂತ ಹೇಳಿದರೆ ಆಟನೇ, ಅದು ಗೇಮ್ ಯಾವತ್ತೂ ಗೇಮೇ. ಹೇಗೆ ಆಕ್ಸಿಡೆಂಟ್ ಒಂದು ಆಕ್ಸಿಡೆಂಟು, ಗೇಮ್ ಹೆಂಗೇನೆ ಗೇಮೇ. ಸೊ ಅವರು ಎಫರ್ಟ್ ಹಾಕಿರ್ತಾರೆ, ಇವರು ಎಫರ್ಟ್ ಹಾಕಿರ್ತಾರೆ. ಬಹುಶಃ ವಿನ್ ಆಗೋರು ಸ್ವಲ್ಪ ಜಾಸ್ತಿ ಟ್ರಯಲ್ ಹಾಕಿರ್ತಾರೆ, ಪ್ರಾಕ್ಟೀಸ್ ಮಾಡಿರ್ತಾರೆ. ನಮ್ಮ RCB ಅವರು ಕಮ್ಮಿ ಮಾಡಿರ್ಬೋದು, ಅಥವಾ ನಮ್ಮ RCB ಅವರು ಬ್ಯಾಡ್ ಲಕ್ ಇರ್ಬೋದು ಆವತ್ತು. ಸೊ ಹಂಗೇನಾದರೂ ಆಗಿರುತ್ತೆ. ಸೊ RCB ವಿನ್ ಆಗಲೇಬೇಕು, ಹಾಗೇ ಆಗುತ್ತೆ. ಇವತ್ತು RCB ಪಂದ್ಯ ಮಳೆ ಬಂದು ರದ್ದಾದ್ರೂ RCB ಮನೆಗೆ ಹೋದ್ರೂ ಮನೆ ಇದೇನೆ, ಮನೆಗೆ ವಾಪಸ್ ಬನ್ನಿ. ಇಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ವಿ ವಿಲ್ ಆಲ್ವೇಸ್ ಟ್ರೈ ಆ್ಯಂಡ್ ವಿ ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ಸಪೋರ್ಟಿಂಗ್ RCB. ಪ್ರತಿ ಬಾರಿನೂ ಇಂಥ ಕಂಡೀಷನಲ್ಲೇ RCB ಅಭಿಮಾನಿಗಳಲ್ಲಿ ಆತಂಕ ಸೃಷ್ಟಿಸಿನೇ ಯಾಕೆ ಪ್ಲೇ ಆಫ್ ಅಂತ ತಲುಪೋದು ಯಾಕೆ ಅಂತ? ಅದು ದಿಸ್ ಕ್ವೆಶ್ಚನ್ ಇದು ನನಗಲ್ಲ ಅನ್ಕೋತೀನಿ. ಬಟ್ ಐ ಫೀಲ್ ದಟ್ ಟೀಮ್ ಸೆಲೆಕ್ಷನ್ ಶುಡ್ ಬಿ ಮೋರ್ ಪ್ರೂಡೆಂಟ್. ಇನ್ನೂ ಕರೆಕ್ಟಾಗಿ ಟೀಮ್ ಸೆಲೆಕ್ಷನ್ನ ವೆಲ್ ರೌಂಡೆಡ್ ಟೀಮ್ ಸೆಲೆಕ್ಟ್ ಮಾಡಬೇಕು. ಆ್ಯಂಡ್ ಯು ಆರ್ ಆನ್ಸರಬಲ್ ಟು ಯುವರ್ ಫ್ಯಾನ್ಸ್. ಇಷ್ಟೊಂದು ಜನ ಇದ್ದೀವಿ, ಇಷ್ಟೊಂದು ನಿಮಗೆ ಬೆಂಬಲ ಕೊಡೋಕ್ಕೆ ಜನ ಇದ್ದೀವಿ. ಸೊ ನೀವು ನಮ್ಮ ಒಂದು ಆಸೆ ಆಕಾಂಕ್ಷೆ ಮೇಲೆ ಇದು ನೀರು ಹಾಕೋದು ಸರಿ ಇರಲ್ಲ. ಸೊ ಟ್ರೈ ಫಾರ್ ಅಸ್, ವಿ ಆರ್ ಆಲ್ವೇಸ್ ದೇರ್ ಫಾರ್ ಯು. ಗೆದ್ದರು ಅಷ್ಟೇ, ಸೋತರು ಅಷ್ಟೇ, ವಿ ಆರ್ ದೇರ್. ಆದರೆ ವಿ ವಾಂಟ್ ದ ಟೀಮ್ ಆಲ್ಸೋ ಟು ಬಿ ದೇರ್ ಫಾರ್ ಅಸ್. ಎಷ್ಟು ಬೇಜಾರಾಗ್ತಿದೆ ನಿಮಗೆ ಇವತ್ತು? ಹೈ ವೋಲ್ಟೇಜ್ ಪಂದ್ಯ, ಇವತ್ತು ಗೆದ್ದರೆ ಪ್ಲೇ ಆಫ್ ಅಂತ ಅಂತೂ ಒಂದು ಕನಸು ನನಸಾಗೋ ಒಂದು ದಿನ ಇವತ್ತು. ಆದರೆ ಮಳೆ ಬಂದು ಒಂದು ವೇಳೆ ಮ್ಯಾಚ್ ರದ್ದಾದರೆ ಎಷ್ಟರ ಮಟ್ಟಿಗೆ ನಿಮ್ಗೆ ಬೇಜಾರಾಗ್ಬೋದು ಅಂತ? ಡೆಫಿನೆಟ್ಲಿ ಬೇಜಾರಾಗುತ್ತೆ ಈಗ ಆಲ್ರೆಡಿ. ಬಟ್ ಐ ಥಿಂಕ್ RCB ಫ್ಯಾನ್ಸ್ ಆರ್ ನೋನ್ ಟು ಬಿ ರೆಸಿಲಿಯಂಟ್. ವಿ ವಿಲ್ ಟೇಕ್ ಇಟ್ ಇನ್ ದ ರೈಟ್ ಸ್ಪೋರ್ಟ್ಸ್ಮನ್ಶಿಪ್ ಸ್ಪಿರಿಟ್. ಇದೆಲ್ಲ ನಾವು ಹೇಳೋಕ್ಕಾಗಲ್ಲ. ಬೆಂಗಳೂರಲ್ಲಿ ಇಷ್ಟು ದಿನ ಮಳೆ ಬಂದಿರಲಿಲ್ಲ. ಸೊ ಐ ಥಿಂಕ್ ಒಂದು ಕಡೆ ಬೆಂಗಳೂರು ಜನಕ್ಕೆ ಮಳೆ ಬರ್ತಾ ಇದೆ ಅಂತ ಖುಷಿ. ಆ್ಯಂಡ್ ಅಫ್ಕೋರ್ಸ್ ಇಫ್ ದಟ್ ರಿಸಲ್ಟ್ಸ್ ಇನ್ ಆಸ್ ನಾಟ್ ಪ್ಲೇಯಿಂಗ್ ದೆನ್ ಇಟ್ಸ್ ಓಕೆ. ಬಟ್ ಏನಾದರೂ ಮ್ಯಾಚ್ ಆದರೆ ಇವತ್ತು ಐ ಆಮ್ ರಿಯಲಿ ಪ್ರೇಯಿಂಗ್ ಆ್ಯಂಡ್ ಫಿಂಗರ್ಸ್ ಕ್ರಾಸ್ಡ್ ವಿ ಶುಡ್ ಗೋ ಟು ದ ನೆಕ್ಸ್ಟ್ ರೌಂಡ್ ಆ್ಯಂಡ್ really get to the top. We need a rerun of our finals. ಹೋಗಿದ್ದ ರೀರನ್ ನಮಗೆ ಬೇಕು. RCB ಪಾಯಿಂಟ್ಸ್ ಟೇಬಲಲ್ಲಿ 7ನೇ ಸ್ಥಾನಕ್ಕಿದೆ. ಇವತ್ತಿನ ಲೆಕ್ಕಾಚಾರ ನೋಡೋದಾದರೆ ಚೆನ್ನೈ ಸೋಲೇಬೇಕು. ಆಮೇಲೆ ಇವತ್ತು ಮೇನ್ ಮಳೆ ಬೆಂಗಳೂರಲ್ಲಿ ಇವತ್ತು ಮ್ಯಾಚ್ ಇದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಈಗಾಗಲೇ ಅಭಿಮಾನಿಗಳೆಲ್ಲ ಕಾತುರತೆಯಿಂದ ಕಾಯ್ತಿದ್ದಾರೆ ಮ್ಯಾಚ್ ನೋಡೋಕ್ಕೆ. ಅಂಥ ಟೈಮಲ್ಲಿ ಮಳೆ ಬಂದು ಫ್ಯಾನ್ಸ್ಗೆ ಬೇಜಾರಾಗಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಹೇಗೆ ಅನಿಸುತ್ತೆ RCB
ನೋಡಿ ಆರ್ ಸಿ ಬಿ ಫಾರ್ ಲೈಫ್ ಅಷ್ಟೇ, ಇಟ್ ಡಿಫೈನ್ಸ್ ಎವ್ರಿಥಿಂಗ್. ಅಂದರೆ ನಾವು ಯಾವತ್ತಿದ್ರೂ ಆರ್ ಸಿ ಬಿ ಕಡೆನೇ, ಗೆದ್ದರೂ ಸರಿ ಸೋತರೂ ಸರಿ, ಸರಣಿ ಸೋತರೂ ಸರಿ, ಆರ್ ಸಿ ಬಿಗೋಸ್ಕರನೇ ನಾವೆಲ್ಲ ಇರೋದು. ನಾವು ಬಂದು ನೋಡೋದು ಒಂದು ಏನಾದ್ರು ಒಂದು ನಮ್ಮ ಲಾಸ್ಟ್ ಮಿನಿಟ್ ನಮಗೆ ಆ್ಯಕ್ಚುಲಿ ಒಂದು ಮ್ಯಾಚ್ನ ನೋಡೋ ಒಂದು ರೋಮಾಂಚಕರವಾದಂಥ ದೃಶ್ಯಗಳನ್ನ ನಮಗೆ ಕೊಡ್ತಾರೆ ಅನ್ನೋದನ್ನು ನಮ್ಮೆಲ್ಲರ ನಂಬಿಕೆ. ಸೊ ಅದಿರುತ್ತೆ. ಮಳೆ ಬಂದರೂ ನಿಮ್ಗೆ ಗೊತ್ತಿರೋ ಹಂಗೆ ಬೆಂಗಳೂರು ಮಳೆ ಯಾವ ಥರ ಅಂತ ಗೊತ್ತಲ್ಲ. ಈ ಕಡೆ ಪೆವಿಲಿಯನಲ್ಲಿ ಮಳೆ ಬಿದ್ದರೆ ಆ ಕಡೆ ಪೆವಿಲಿಯನಲ್ಲಿ ಬಿದ್ದಿರೋದಿಲ್ಲ. ಸೊ ಮಳೆ ಬಂದು ಆರ್ ಸಿ ಬಿ ವಾಪಸ್ ಹೋದ್ರೂ ಏನು ಮಾಡೋದಕ್ಕಾಗೋದಿಲ್ಲ. ವಿಲ್ ಬಿ ಬ್ಯಾಕ್ ಅಗೇನ್ ಆ್ಯಂಡ್ ಹೇಳ್ದಾಗೆ ನೆನೆ ಆರ್ ಸಿ ಬಿ ಫಾರ್ ಲೈಫ್, ವಿಲ್ ಆಲ್ವೇಸ್ ಸಪೋರ್ಟ್ ಆರ್ ಸಿ ಬಿ. ಅವರು ಎಷ್ಟೊತ್ತಲ್ಲಿ ಗ್ರೌಂಡಲ್ಲಿ ಇರ್ತಾರೋ ಅಷ್ಟೊತ್ತೂ ನಮಗೆ ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅನ್ನೋದೇ ನಮ್ಮ ಭರವಸೆ. ಈಗಾಗಲೇ ಆರ್ ಸಿ ಬಿ 7ನೇ ಸ್ಥಾನದಲ್ಲಿದೆ ಪಾಯಿಂಟ್ಸ್ ಟೇಬಲಲ್ಲಿ. ಲೆಕ್ಕಾಚಾರ ನೋಡೋದಾದರೆ ಇವತ್ತು ಚೆನ್ನೈ ಸೋಲ್ಲೇಬೇಕು. ಆಮೇಲೆ ಮಳೆ ಒಂದು ಬರ್ತಾ ಇದೆ ಬೆಂಗಳೂರಲ್ಲಿ. ಇದ್ರ ಮಧ್ಯೆ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗ್ಬೋದಾ? ಮಳೆ ಬರಬಾರ್ದು ಅಂತ ನಾನು ಅನಿಸಿಕೆ ಇದೆ ಸರ್. ಇನ್ ಕೇಸ್ ಆ ಮಳೆ ಬರುತ್ತೆ ಅಂದರೆ ನಾನು ಆ ಮೋಡಕ್ಕೆ ಛತ್ರಿ ಹಿಡಿಯೋಕ್ಕೂ ರೆಡಿ ಇದ್ದೀನಿ ಅಂತ ಹೇಳ್ತೀನಿ ಸರ್. ಪ್ರತಿ ಬಾರಿ ಈಗ ಫಸ್ಟ್ ಹಾಫು ಆರ್ ಸಿ ಬಿ ಚೆನ್ನಾಗಿ ಆಡಿದರೆ ಈ ಒಂದು ಪರಿಸ್ಥಿತಿ ಎದುರಾಗ್ತಿರ್ಲಿಲ್ಲ ಆರ್ ಸಿ ಬಿಗೆ. ಯಾಕೆ ಫಸ್ಟ್ ಹಾಫ್ ಆ ರೀತಿ ಆಡಿ ಈಗ ಒಂದು 4 ಮ್ಯಾಚ್ನ ಕಂಟಿನ್ಯೂ ಗೆದ್ಕೊಂಡು ಈಗ ನೋಡಿದ್ರೆ ಮಳೆ ಬರೋ ಸಂಭವ? ಯಾಕೆ ಪ್ರತಿ ಬಾರಿ ಅಭಿಮಾನಿಗಳಿಗೆ ಹುಸಿ ಮಾಡ್ತಾರೆ ಆರ್ ಸಿ ಬಿ ಅವರು ಅಂತ? ಬೌಲರ್ ಸ್ಟ್ರಾಂಗ್ ಇರಬೇಕು. ಬೌಲರ್ಸ್ ಸ್ಟ್ರಾಂಗ್ ಇಲ್ಲ. ಸೆಲೆಕ್ಷನ್ ಅನ್ನೋದು ಮೈನ್ ಇರುತ್ತೆ. ಸೆಲೆಕ್ಟರ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಿಡ್ಡಿಂಗಲ್ಲಿ ಒಳ್ಳೆ ಪ್ಲೇಸ್ನ ಬಿಟ್ಬಿಡ್ತಾರೆ. ಲಾಸ್ಟಲ್ಲಿ ಯಾರು ಮಿಕ್ಕಿದ್ರೆ ಅವ್ರನ್ನ ತೊಗೊಂಡಿದ್ದಾರೆ. ಆ ಥರ ತೊಗೊಂಡು ಕನ್ನಡಿಗರ ಅವ್ರು ಉತ್ತಪ್ಪನೇ ಒಂದು ವೀಡಿಯೋದಲ್ಲಿ ಹೇಳಿದ್ದಾರೆ, ಬನ್ನಿ ನೀವು ಆರ್ ಸಿ ಬಿಗೆ ಅಂದರೆ ನಾನು ಬರ್ತೀನಿ, ಮ್ಯಾನೇಜ್ಮೆಂಟ್ ತೊಗೊಳ್ಳಲ್ಲ ಅಂತಾರೆ. ಸೊ ಆ ಥರ ಕನ್ನಡಿಗರ ತೊಗೊಬೇಕು, ಅವ್ರನ್ನ ಸಪೋರ್ಟ್ ಮಾಡಬೇಕು. ಎಲ್ಲರನ್ನ ಸಪೋರ್ಟ್ ಮಾಡಿದ್ರೆ ಅವಾಗ ಒಂದಾಗಿ ಆಡ್ತಾರೆ, ಚೆನ್ನಾಗಿ ಗೆಲ್ತಾರೆ, ಮುಂದೆ ಬರ್ತಾರೆ. ಇವಾಗ ಬರೋ ಚಾನ್ಸಸ್ ಇದೆ. ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಎಷ್ಟರ ಮಟ್ಟಿಗೆ ಬೇಜಾರಾಗ್ತಿದೆ ಇವತ್ತು ಮಳೆ ಬರ್ತಾ ಇರೋದು ನಿಮಗೆ? ತುಂಬ ಬೇಜಾರಾಗ್ತಿದೆ ಸರ್. ಇಲ್ಲ, ನೆನ್ನೆನೂ ಮಳೆ ಬಂದಾಗ ಅವರು 16 ಓವರ್ಗೆ ಆಡಿದ್ದಾರೆ ಮ್ಯಾಚು. ಸೊ ಇವತ್ತು ಅದೇ ಥರ ಮಾಡ್ಬೋದು. ಬಟ್ ಮಾಡಿದ್ರೆ ಇದು ಪವರ್ ಪ್ಲೇ ಅನ್ನೋದು 4 ಓವರ್ಸ್ಗೆ ಆಗುತ್ತೆ. ಸೊ 4 ಓವರ್ಸಲ್ಲಿ ಫಸ್ಟ್ ಬ್ಯಾಟಿಂಗ್ ಯಾರು ಆಡ್ತಾರೆ ಅವ್ರಿಗೆ ಪ್ರೆಜರ್ ಜಾಸ್ತಿ ಇರುತ್ತೆ. ಆರ್ ಸಿ ಬಿಯ ಹೊಸ ಅಧ್ಯಾಯ ಈಗ ನೋಡಿದ್ರೆ ಹೊಸ ಅಧ್ಯಾಯ ನಿಮಗೆ ಗೊತ್ತಾಗ್ತಿದೆ ಯಾವ ರೀತಿ ಇದೆ ಅಂತ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಆರ್ ಸಿ ಬಿ ಮೇಲೆ ನಿಮಗೆ ಸಿಟ್ಟಿದೆಯಾ ಅಂತ? ಸಿಟ್ಟೇನಿಲ್ಲ ಸರ್. ನಾನು ಆ್ಯಕ್ಚುಲಿ ಹೇಳೋಕ್ಕಾದ್ರೆ ಮ್ಯಾಚ್ ನೋಡಲ್ಲ. ಬಟ್ ಆರ್ ಸಿ ಬಿ ಮ್ಯಾಚ್ ಅಂತ ಬಂದಾಗ ಅದೊಂದೇ ನೋಡೋದು. ಅವ್ರು ಗೆಲ್ಲಿ ಬಿಡಲಿ, ನಾವು ನೋಡೋದು ಬಿಡಲ್ಲ. ಈಗಾಗಲೇ ಪಾಯಿಂಟ್ಸ್ ಟೇಬಲಲ್ಲಿ ಆರ್ ಸಿ ಬಿ 7ನೇ ಸ್ಥಾನದಲ್ಲಿದೆ. ಇವತ್ತು ನೋಡಿದ್ರೆ ಮಳೆ ಬರೋ ಸಂಭವ ಇದೆ. ಲೆಕ್ಕಾಚಾರ ನೋಡಿದ್ರೆ ಪ್ಲೇ ಆಫ್ ಲೆಕ್ಕಾಚಾರ ನೋಡಿದ್ರೆ ಆರ್ ಸಿ ಬಿದು ಚೆನ್ನೈ ಸೋಲ್ಲೇಬೇಕು. ಇವತ್ತಿನ ಮ್ಯಾಚಲ್ಲಿ, ಮೊದಲೇ ಮ್ಯಾಚಲ್ಲಿ ಚೆನ್ನೈ ಸೋಲ್ಲೇಬೇಕಾದಂಥ ಪರಿಸ್ಥಿತಿ ಇದೆ. ಇವತ್ತು ಮಳೆ ಬಂದರೆ ಒಂದು ವೇಳೆ ಪಂದ್ಯ ರದ್ದಾದರೆ ಆರ್ ಸಿ ಬಿ ಮನೆ ಹೋಗೋದಂತೂ ಗ್ಯಾರಂಟಿ. ಈ ಬಗ್ಗೆ ಏನಂತೀರಿ? ಮಳೆ ಬಂದ್ರೂ ಜಾಸ್ತಿ ಹೊತ್ತೇನು ಇರಲ್ಲ ಅನಿಸುತ್ತೆ. ಇವತ್ತು ಬಂದು ನಿಲ್ತು ಬಿಡುತ್ತೆ. ಪ್ರಾಬಬ್ಲಿ ಒಂದು 15 ಓವರ್ಸ್ ಮ್ಯಾಚ್ ಆದರೂ ಮಿನಿಮಮ್ ನೋಡ್ತೀವಿ ಅನಿಸುತ್ತೆ. ಚೆನ್ನೈ ಎಲ್ಲ ಇವಾಗ ಫಾರ್ಚೂನ್ಸ್ ನಮ್ಮ ಕಡೆನೇ ಬರ್ತಾ ಇದೆ. ಸೊ ಇವಾಗ ಇದೊಂದೂ ನಮ್ಮ ಕಡೆನೇ ಬರುತ್ತೆ ಅಂತ ಒಂದು ಹೋಪ್ ಇದೆ ಅಷ್ಟೇ. ಚೆನ್ನಾಗಿ ಆಡ್ತಾರೆ ಈ ಸತಿ. ಆರ್ ಸಿ ಬಿ ಒಂದು ವೇಳೆ ಇವತ್ತು ಪಂದ್ಯ ರದ್ದಾದರೆ ಡೆಲ್ಲಿ ಕ್ಯಾಪಿಟಲ್ಸಿಗೆ 1 ಪಾಯಿಂಟು, ಆರ್ ಸಿ ಬಿಗೆ 1 ಪಾಯಿಂಟು. ಅಲ್ಲಿಗೆ ಲೆಕ್ಕಾಚಾರ ನೋಡಿದ್ರೆ ಈಗಾಗಲೇ ಎಷ್ಟು 10 ಪಾಯಿಂಟ್ಸ್ ಇದೆ ಆರ್ ಸಿ ಬಿದು, 11 ಪಾಯಿಂಟ್ಸ್ ಆಗುತ್ತೆ. ಬಟ್ ಇವತ್ತು ಚೆನ್ನೈ ಒಂದು ವೇಳೆ ಗೆದ್ದರೆ ಆರ್ ಸಿ ಬಿ ಅಭಿಮಾನಿಗಳಂತೂ ಇನ್ನೂ ಹುಸಿ. ಇವಾಗ ಇಷ್ಟೊಂದು ಕ್ರಿಟಿಕಲ್ ಕಂಡೀಷನಲ್ಲಿ ಆರ್ ಸಿ ಬಿ ಪ್ರತಿ ಬಾರಿ ಅಭಿಮಾನಿಗಳನ್ನು ಅಭಿಮಾನಿಗಳಿಂದ ಖುಷಿನ ಯಾಕೆ ಹುಸಿ ಮಾಡುತ್ತೆ ಅಂತ? ಇಲ್ಲ, ಈ ಸತಿ ಆ್ಯಕ್ಚುಲಿ ಆಕ್ಷನಲ್ಲೇ ತಪ್ಪಾಗಿದೆ ಅವ್ರದ್ದು. ಏನೂ ಅವ್ರ ಕಡೆ ಹೋಗಿಲ್ಲ ಆಕ್ಷನಲ್ಲಿ ಒಳ್ಳೆ ಪ್ಲೇಯರ್ಸ್ ಏನಾದ್ರು ಸಿಕ್ಬಿಟ್ಟಿದ್ರೆ ಪಕ್ಕ ಈ ಸತಿ ನಮ್ಮದೇ ಇದ್ದಿದ್ದು. ಟೀಮ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಬಾಲರ್ಸ್ ಒಂದು ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ ಬಾಲರ್ಸ್ಗಳು ಇದ್ದಾರೆ. ಸೊ ಅವ್ರಿಗೆ ಚಿನ್ನಸ್ವಾಮಿ ಪಿಚ್ ಇರೋದ್ರಿಂದ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅವ್ರಿಗೆ. ಅದಕ್ಕೆ ಅದರಲ್ಲೇ ಸೋತಿರೋದು ನಾವು ಈ ಸತಿ. ಪ್ರಾಬಬ್ಲಿ ಇವತ್ತೇನು ಮಳೆ ಬರೋಲ್ಲ. ಫಾರ್ಚೂನ್ಸ್ ಎಲ್ಲ ನಮ್ಮ ಕಡೆನೇ ಹೋಗುತ್ತೆ. ಬಂದ್ರೂ ಒಂದು ಸ್ವಲ್ಪ ಹೊತ್ತಲ್ಲಿ ನಿಂತ್ಕೊಂಡು ಕ್ಲೌಡ್ಸ್ ಕ್ಲಿಯರ್ ಆಗಿ ನಮ್ಮ ಕಡೆನೇ ಹೋಗುತ್ತೆ. ಪ್ರಾಬಬ್ಲಿ ಮ್ಯಾಚ್ ಆಗುತ್ತೆ ಇವತ್ತು. ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗೋ ಚಾನ್ಸಸ್ ಇದೆಯಾ? ಇದೆ ಸರ್. ಇವತ್ತು ಪಕ್ಕ ಮಳೆ ಬರೋ ಸಂಭವ ಇದೆ ಹೇಗೆ ಅಂತ? ಆದರೂ ಪರವಾಗಿಲ್ಲ, ಕಪ್ಪು ಇವತ್ತು ಗೆದ್ದೇ ಗೆಲ್ಲುತ್ತೆ. ನಮ್ಮದೇ ಕಪ್ಪು ಬಿಡಿ ಇವತ್ತು ಆರ್ ಸಿ ಬಿ. ಎಷ್ಟು ವರ್ಷದಿಂದ ನಾವು ಎಲ್ಲ ಹೀಗೆ ಹೇಳ್ತಾ ಬರ್ತಾ ಇದ್ದೇವೆ, ಈ ಸಾರಿ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ. ಆದರೂ ಸಹ ಎಲ್ಲೋ ಆರ್ ಸಿ ಬಿ ಅಭಿಮಾನಿಗಳು ತಮ್ಮ ಲಾಯಲಿಟಿನ ಕಳ್ಕೊಂಡಿಲ್ಲ. ಯಾಕೆ ಅಂತ? ಕಳ್ಕೊಂಡಿಲ್ಲ, ಬಟ್ ಗೆದ್ದೇ ಗೆಲ್ತಾರೆ. ವಿರಾಟ್ ಕೊಹ್ಲಿ ಇದ್ದಾರೆ ಪಕ್ಕ ಗೆದ್ದೇ ಗೆಲ್ತಾರೆ ಆರ್ ಸಿ ಬಿ ಬಿಡಿ. ಇವತ್ತು ರಾಜಸ್ಥಾನ್ ಜೊತೆ ಚೆನ್ನೈ ಅವ್ರ ಮ್ಯಾಚ್ ಇದೆ. ಚೆನ್ನೈ ಸೋಲ್ಲೇಬೇಕು ಇವತ್ತು. ಒಂದು ವೇಳೆ ಗೆದ್ದಿದ್ದೇ ಆದಲ್ಲಿ ಆರ್ ಸಿ ಬಿಗೆ ಇನ್ನೂ ಸ್ವಲ್ಪ ಸಂಕಷ್ಟ ಪ್ಲೇ ಆಫ್ಗೆ ಹೋಗೋದು ಅಂತ. ಏನಿಲ್ಲ ಸರ್, ಅಷ್ಟೇ.
ಅಂದರೆ ಅವರು ಏನಂದರೆ ಪ್ಲೇಯರ್ಸಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ. ಸಿ ಎಸ್ ಕೆಲ್ ಅಂದರೆ ಒಂದು ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಆರ್ ಸಿ ಬಿಲಿ ಬ್ಯಾಟಿಂಗ್ ಇದ್ದರೂ ಬೌಲಿಂಗ್ ಸ್ವಲ್ಪ ಇದಿದೆ. ಬಟ್ ನೋಡೋಣ, ಇನ್ನೂ ಒಂದು 2 ಅವಕಾಶ ಇದೆ, ಗೆದ್ದರೆ ಫೈನ್. ಲಾಸ್ಟು ಕೋಲ್ಕತ್ತಾ ಜೊತೆಗೆ 3 ರನ್ನಿಂದ ಸೋತರು. ಅದು ಒಂದು ವೇಳೆ ಏನಾದರೂ ಗೆದ್ದಿದ್ರೆ ಆರ್ ಸಿ ಬಿ ಪ್ಲೇ ಆಫ್ ಲೆಕ್ಕಾಚಾರ ಸ್ವಲ್ಪ ನನಸಾಗೋ ಒಂದು ಚಾನ್ಸ್ ಇತ್ತು. ಬಟ್ ಇವಾಗಂತೂ ಕಂಟಿನ್ಯೂ ಗೆದ್ದಿದ್ದಾರೆ. ಒಂದು ಹೋಪ್ ಇದೆ ಅಭಿಮಾನಿಗಳಲ್ಲಿ ಪ್ಲೇ ಆಫ್ಗೆ ಹೋಗ್ತಾರೆ ಅಂತ. ಆದರೆ ಲೆಕ್ಕಾಚಾರ ನೋಡಿದ್ರೆ ಹಿಂಗೆ ತಲೆ ಕೆಳಗಾಗಿದೆ, ಮಳೆ ಬರುವಂಥ ಚಾನ್ಸ್ ಇದೆ. ಇವತ್ತೊಂದು ವೇಳೆ ಮಳೆ ಬಂದು ಪಂದ್ಯ ರದ್ದಾದರೆ ಆರ್ ಸಿ ಬಿ ಮನೆಗೆ ಹೋಗಿದ್ದೇ ಆಗೋದಲ್ಲಿ ನಿಮ್ಗೆ ಎಷ್ಟು ಬೇಜಾರಾಗ್ಬೋದು? ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸರ್. ಯಾಕಂದರೆ ನಾವು ಬೆಂಗಳೂರವ್ರು ಆಗ್ಬಿಟ್ಟು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀವಿ, ತುಂಬ ವರ್ಷದಿಂದ ಕಾಯ್ತಾ ಇದ್ದೀವಿ ಗೆಲ್ತಾರೆ ಅಂತ. ಈಗಲೂ ಒಂದು 2-3 ಚಾನ್ಸ್ ಇದೆ, ದೇವ್ರಿಗೆ ಬಿಟ್ಟಿದೆ. ಇದು ಆರ್ ಸಿ ಬಿ ಹೊಸ ಅಧ್ಯಾಯನ ಹೇಳೋಕ್ಕಾಗಲ್ಲ, ಇವತ್ತು ಗೆದ್ದರೆ ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ಬೋದು. ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗುತ್ತಾ? ಪ್ಲೇ ಆಫ್ಸ್ಗೆ ಹೋಗಲಿಲ್ಲ ಅಂದರೂ ಪರವಾಗಿಲ್ಲ. ನಾವು ಆರ್ ಸಿ ಬಿ ಏನಂತಾರೆ 16 ವರ್ಷದಿಂದ ಸಪೋರ್ಟ್ ಮಾಡಿದ್ದೀವಿ, ಹಂಗೆ ಮುಂದೆನೂ ಸಪೋರ್ಟ್ ಮಾಡ್ತೀವಿ. ಬಟ್ ಒಂದಲ್ಲ ಒಂದಿನ ಅವ್ರು ಗೆಲ್ಲೇಬೇಕು ಅಷ್ಟೇ. ಇದು ಆರ್ ಸಿ ಬಿ ಹೊಸ ಅಧ್ಯಾಯನ ಹೇಳ್ಬೋದು, ಯಾಕೆಂದರೆ ಫಸ್ಟ್ 6 ಅಂತೂ ಗೋತಾ ಹೊಡಿತು. ಆಮೇಲೆ ನೆಕ್ಸ್ಟ್ ಮ್ಯಾಚಸ್ ಅಂತೂ ಸೂಪರಾಗಿ ಆಡಿದ್ದಾರೆ. ಇಟ್ಸ್ ಓಕೆ, ನೆಕ್ಸ್ಟ್ ಇಯರ್ ಇದೇ ಥರ ಆಡಿದ್ರೆ ಬೆಸ್ಟ್ ಅನ್ಸುತ್ತೆ. ಯಾಕೆ ಫಸ್ಟ್ ಹಾಫ್ ಆ ರೀತಿ ಆಡಿದ್ರು ಅಂತ? ಅದೇ ಹೊಸ ಅಧ್ಯಾಯ ಅಲ್ಲ, ಅದಕ್ಕೆ ಇರಬೇಕು, ಗೊತ್ತಿಲ್ಲ. ಆರ್ ಸಿ ಬಿ ಪ್ಲೇ ಆಫ್ ಹೋಗುತ್ತಾ? ಇವತ್ತು ನೋಡಬೇಕು ಬ್ರೋ. ಇವತ್ತು ಮಳೆನ ಬಂದಿಲ್ಲ, ಮ್ಯಾಚ್ ನಡೆದ್ರೆ ಚಾನ್ಸ್ ಇದೆ, ಇಲ್ಲಾಂದರೆ ಅಷ್ಟೇ ಮನೆಗೆ ಆರ್ ಸಿ ಬಿ. ಇದು ಆರ್ ಸಿ ಬಿ ಹೊಸ ಅಧ್ಯಾಯನ ಅಲ್ಲ, ಯಾಕಂದರೆ ಅವ್ರು ಆರ್ ಸಿ ಬಿ ಹೊಸ ಅಧ್ಯಾಯ, ಈ ಸತ ಕಪ್ ನಮ್ಮದೇ ಅಂತ ಅಲ್ಲಿ ಅವ್ರ ಟೀಮ್ ಸೆಲೆಕ್ಟ್ ಮಾಡೋಕ್ಕೆ ಬಂದಿಲ್ಲ ಅವ್ರಿಗೆ. ಫಸ್ಟು ಬಾಲರ್ಸು ಅಷ್ಟೇನಿಲ್ಲ, ಮೊನ್ನೆಯಿಂದ ಏನೋ ಬಾಲರ್ಸು ಅಷ್ಟು ಪ್ಲೇ ಮಾಡ್ತಾ ಇದ್ದಾರೆ. ಮ್ಯಾಕ್ಸ್ವೆಲ್ ಅಂತ ಆಡ್ಸಿದ್ರು, ಮ್ಯಾಕ್ಸ್ವೆಲ್ ಆಡಲೇ ಇಲ್ಲ. ಡಕ್ಕಾದ್ರು 20-30 ಇಷ್ಟು ರನ್ನು. ಅದನ್ನು ವಿಲಿಯನ್ ಜಾಕ್ಸ್ 1 ಮ್ಯಾಚ್ 2 ಮ್ಯಾಚ್ ಆಡಿದ್ರು, ಆಮೇಲೆ ಮತ್ತೆ ಅವ್ರದ್ದು ಪರ್ಫಾರ್ಮೆನ್ಸ್ ಇಲ್ಲ. ಬಟ್ ಆದರೂ ಗೆಲ್ತಾವ್ರು. ಇವತ್ತು ಚಾನ್ಸ್ ಇದೆ, ಇವತ್ತು ಹೋದ್ರು ಅಂದರೆ ಗೋನ್ ಅಷ್ಟೇ ಮನೆಗೆ. ಫಸ್ಟ್ ಹಾಫ್ ಚೆನ್ನಾಗಿ ಆಡಲಿಲ್ಲ. ಬಟ್ ಇವಾಗ 4 ಮ್ಯಾಚ್ ಕಂಟಿನ್ಯೂ ಗೆದ್ದರು. ಬಟ್ ಇವತ್ತು ಗೆಲ್ಲೋ ಒಂದು ಹೋಪ್ ಇತ್ತು. ಬಟ್ ಮಳೆ ಬರೋ ಸಂಭವ ಇದೆ. ಗೆಲ್ತಾರ ಅಂತ ಒಟ್ಟಿನಲ್ಲಿ ಮ್ಯಾಚ್ ರದ್ದಾಗುತ್ತಾ ಅಥವಾ ನಮ್ಮ ಪಾಲಿಗೆ ಅದೃಷ್ಟ ಇದೆಯಾ ಅಂತ? ಡೌಟೇ ಬ್ರೋ, ಮಳೆ ಬಂದರೆ ಹೋಗೇನೆ ಬರೋ ಚಾನ್ಸಸ್ ಇದೆ. ಆದರೆ ಅವರು ಸ್ಟಾರ್ಟಿಂಗಿಂದ ಆಡ್ಬೋದಿತ್ತಲ್ವ. 4 ಮ್ಯಾಚ್ ಕಂಟಿನ್ಯೂ ಅಷ್ಟು ರಿಸ್ಕ್ ಮಾಡ್ಕೊಂಡು ಗೆಲ್ಲೋದು ಬಿದ್ದು ಸ್ಟಾರ್ಟಿಂಗಲ್ಲೇ ಕೋಲ್ಕತ್ತಾ ಮೇಲೆ 2 ರನ್ಸಿಂದ 1 ರನ್ ಸೋತ್ರು. ಅದನ್ನು ಗೆದ್ದಿದ್ರೆ ದೇ ಕ್ಯಾನ್ ಮ್ಯಾನೇಜ್ ಈಸಿಲಿ ಅಲ್ವಾ. 100 ಪಾಯಿಂಟ್ ಆಗಿರೋದು. ಇವಾಗ ಇನ್ನೊಂದು ಇದಾಲಿಂದರೆ ನೆಕ್ಸ್ಟ್ ಮ್ಯಾಚ್ ಐತೆ, ಅದನ್ನು ಗೆದ್ಬಿಟ್ಟು 14 ಪ್ಲೇ ಆಫ್ ಹೋಗ್ಬೋದಿತ್ತು. ಆರ್ ಸಿ ಬಿಗೆ ಎಷ್ಟು ಲಾಯಲ್ ಆಗಿದ್ದೀರಿ ಅಂತ? ಆರ್ ಸಿ ಬಿ ಫ್ಯಾನ್ ಸಿನ್ಸ್ ಬರ್ತ್. ನೋಡಿದ್ರಲ್ಲ ವೀಕ್ಷಕರೇ, ಅಭಿಮಾನಿಗಳು ಎಷ್ಟು ಬೇಸರದಿಂದ ಮಾತಾಡಿದರು ಅಂತ. ಈ ಸಲನಾದರೂ ಆರ್ ಸಿ ಬಿ ಕಪ್ ಗೆಲ್ಲುತ್ತಾ ಅಂತ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದರು. ಆದರೆ ಮಳೆಯಿಂದಾಗಿ ಇವತ್ತು ಮ್ಯಾಚ್ಗೆ ಅಡ್ಡಿ ಆದಲ್ಲಿ ಆರ್ ಸಿ ಬಿ ಪ್ಲೇ ಆಫ್ ಕನಸು ಭಗ್ನ ಆಗೋದಂತೂ ಖಂಡಿತಾನೆ. ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.